ಇವಾಗ ಅಫಿಷಿಯಲ್ ಆಗಿ ನಾವು ಆಗುಂಬೆ ಘಾಟು ಎಂಟ್ರಿ ಆಗ್ತಿದ್ದೀವಿ. ಸುಸ್ವಾಗತ. ಯಾಕೆ ಗುರು ಓವರ್ಟೇಕ್ ಮಾಡ್ತೀಯ ಘಾಟ್ ಸೆಕ್ಷನ್ ಅಲ್ಲಿ? ಸ್ವಲ್ಪ ವೆಯ್ಟ್ ಮಾಡಿದ್ರು, ಬಿಡ್ತಾರೆ. ಇಲ್ಲಿಂದ ಬಿಟ್ಟು ನಾವು ಈ ಕಡೆ ಕಾರ್ಕಳ ಕಡೆ ಹೋಗ್ತಿದ್ದೀವಿ. ಹಂಗೆ ಚಾರ್ಮಡಿ ಘಾಟ್ವರೆಗೂ ಹೋಗಿ ಸ್ಟೇ ಆಗ್ತೀವಿ. ಸೊ ನಾಳೆ ಚಾರ್ಮಡಿ ನೋಡಿಕೊಂಡು ಹಂಗೆ ಮನೆಗೆ. ಹಲೋ ಗೈಸ್, ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಲೋಕಲ್ ಕನ್ನಡಿಗಸ್. ಸೊ ನಾವು ಜೋಗ್ ಹತ್ರ ಕಾರ್ಗಿಲ್ ಅನ್ನೋ ಜಾಗದಲ್ಲಿ ಸ್ಟೇ ಆಗಿದ್ವಿ. ಸೊ ಅಲ್ಲಿಂದ ಚೆಕ್ಔಟ್ ಮಾಡಿಕೊಂಡು ವಿ ಆರ್ ಹೆಡ್ಡಿಂಗ್ ಟುವರ್ಡ್ಸ್ ಚಂಪಕ ಸರಸಿ. ಏನು ಹೌದು, ಬಟ್ ಪೆಟ್ರೋಲ್ ಬಂಕ್ ಕಾಣಿಸ್ತಾ ಇಲ್ಲ ಅಲ್ಲಿ. ಕಾರ್ಡ್ ಇದೆ ಅಲ್ವಾ? ಫುಲ್ ಟ್ಯಾಂಕ್ ಮಾಡಿ. ನಾರ್ಮಲ್ 104 1050 ಮಾಡಿ. ಹಾಂ ಸಾಕು. ಮಾನ್ಸೂನ್ ರೈಡಲ್ಲಿ ಡೇ 3 ನಾವು ಫಸ್ಟ್ ಪ್ಲೇಸ್ ಬಂದಿರೋದು ಚಂಪಕ ಸರಸಿ. ಏನು ಮೀನಿಂಗ್ ಅಂತ ಗೊತ್ತಿಲ್ಲ. ಟೆಂಪಲ್ ನೋಡ್ದಂಗಿತ್ತು. ಹೋಗುತ್ತಾ ಹಿಂಗೆ ಜಾರುತ್ತಾ? ಓ ಮೈ ಗಾಡ್. ಹಾಂ, ಇಲ್ಲಿ ಲೆಫ್ಟ್ ಓಪನ್ ಇದೆ. ಇದು ಅದು ನ್ಯಾಮರಿಗಳು ಬಂದ್ಬಿಟ್ಟಿದೆ ಅಪ್ಪೋ. ಇಲ್ಲಿ ಸಣ್ಣಕ್ಕಿದೆ ಪಾಪ. ಎಲ್ಲಿ ಊಟ ಸಿಕ್ಕಿದ್ರೆ ತಾನೆ ಯಾರು ಬರೀದಾರೆ ಹಾಕೋರು. ಅಲ್ಲೊಂದು ಕಡೆ ಚೆನ್ನಾಗಿದ್ದಲ್ಲ ರೋಡು, ಇದೆಲ್ಲ ಫೈನು. ಒಂದು ಕಡೆ ಹಲೋ ಹಲೋ ಪಾಪ ಊಟ ಇಲ್ದ್ರೆ ಹೆಂಗೆ ಸಣ್ಣಕ್ಕಿದೆ ಅಲ್ವಾ? ನಮ್ಮ ಹತ್ರನೂ ಏನೂ ಇಲ್ಲ ಹಾಕೋಣ ಅಂದರೆ. ಬಾ ಹೋಗೋಣ. ಈ ಟೆಂಪಲ್ ಏನು ನೋಡ್ತಾ ಇದ್ದೀರಾ, ಇದು 17th ಸೆಂಚುರಿಯಲ್ಲಿ ವೆಂಕಟಪ್ಪ ನಾಯಕ ಅನ್ನೋರು ಕಟ್ಟಿಸ್ತಾರೆ. ಈ ಪಾಂಡ್ ಏನು ನೋಡ್ತಾ ಇದ್ದೀರಲ್ಲ, ಇದಕ್ಕೊಂದು ಸ್ಪೆಷಲ್ ಪ್ಲೇಸ್ ಇದೆ. ಆ್ಯಕ್ಚುಲಿ ರಾಜ ಬಂದುಬಿಟ್ಟು ಒಂದು ಲೋವರ್ ಕ್ಯಾಸ್ಟ್ ಹುಡುಗಿನ ಮದುವೆ ಆಗ್ತಾರೆ. ಸಮಾಜ ಹಿಂಗೆಲ್ಲ ಮಾತಾಡ್ತಾರೆ, ಏನಪ್ಪ ಇವರು ಈ ಥರ ಮಾಡಿದ್ದಾರೆ ಅಂತ. ಅದು ಅವಮಾನ ತಡ್ಕೊಂಡಿರೋ ಹುಡುಗಿ ಬಂದುಬಿಟ್ಟು ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಅವ್ರ ನೆನಪಿಗಾಗಿ ಈ ಪಾಂಡನ್ನು ಕಟ್ಟಿಸ್ತಾರೆ. ಈ ಪ್ಲೇಸ್ ಎಲ್ಲ ತುಂಬ ಹಾಳಾಗಿಬಿಟ್ಟಿತ್ತು. ಬಟ್ ಥ್ಯಾಂಕ್ಸ್ ಟು ಅವರ್ ಕನ್ನಡ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ. ಏನಕ್ಕಪ್ಪ ಅಂದರೆ ಯಶೋ ಮಾರ್ಗದಿಂದ ಅವರು ಇದನ್ನೆಲ್ಲ ರೀಸ್ಟೋರ್ ಮಾಡಿಕ್ಕಿದ್ದಾರೆ. ಇವಾಗಂತೂ ನೋಡಲಿಕ್ಕೆ ಸಾಕಾಗಿದೆ. ಈ ಪ್ಲೇಸ್ ಬಂದ್ಬಿಟ್ಟು ಜೋಗ್ ಫಾಲ್ಸಿಂದ 60 ಕಿಲೋಮೀಟರ್ ಆಗುತ್ತೆ ಆ್ಯಂಡ್ 25 ಕಿಲೋಮೀಟರ್ಸ್ ಫ್ರಮ್ ಸಾಗರ. ಆ್ಯಕ್ಚುಲಿ ಟೆಂಪಲ್ ಸಖತ್ ಪೀಸ್ಫುಲ್ ಆಗಿತ್ತು, ಯಾರು ತಲೆನೋವು ಇದ್ದಿಲ್ಲ. ಸಖತ್ ಫೋಟೋಸ್ ವೀಡಿಯೋಸ್ ಎಲ್ಲ ಇಟ್ಕೊಂಡ್ರಿ. ಇದಾದ್ಮೇಲೆ ನೆಕ್ಸ್ಟ್ ಎಲ್ಲಪ್ಪ ಹೋಗ್ತಿರೋದಂದರೆ ಕವಲೆದುರ್ಗ ಫೋರ್ಟ್. ಇದು ಚಂಪಕ ಸರಸಿಯಿಂದ 60 ಕಿಲೋಮೀಟರ್ ಆಗುತ್ತೆ. ಇವಾಗ ಮ್ಯಾಪ್ ಬಂದ್ಬಿಟ್ಟು 1 hour ತೋರಿಸ್ತಿದೆ. ಬನ್ನಿ ನಮ್ಮ ರೈಡ್ ಕಂಟಿನ್ಯೂ ಮಾಡೋಣ. ಬಂದ್ಬಿಟ್ಟಿದ್ದಾರೆ. ಏನೋ ಹೇಳಿದ್ರು, ಕಾಫಿ ಕುಡ್ಕೊಂಡು ಹೋಗಿ ಬನ್ನಿ ಅಂತ. ಇದೇನಾ ಬಂದ್ಬಿಟ್ಟಿದೆ ಅನ್ಕೊಂತೀನಿ ನಾನು. ಹಾಂ ಇಳಿ ಆಮೆ ಹುಷಾರು. ಗಾಡಿ ಹೋಗಲ್ಲ, 2 ಕಿಲೋಮೀಟರ್ ನಡಿಬೇಕು. ಹಾಂ ಓಕೆ ಸರ್. ಏನಿದು 2 ಕಿಲೋಮೀಟರ್ ನಡಿಬೇಕಂತೆ? ಏನಾಯ್ತು? ಬಿದ್ರ ಮತ್ತೆ ಬಿದ್ದೋಯ್ತಾ? ನೋಡ್ಕೊಂಡು ಆಗ್ಬೇಕಾಗಿತ್ತು. ಏನು ಹೇಳಿದ್ರು ಡ್ರೋನ್ ಎಲ್ಲ ಅರ್ಸೋ ಥರ ಅಂತ ಹೇಳಿದ್ರು. ಕ್ಯಾಮ್ರಾ ಮತ್ತು ಸ್ಪೀಕರ್
ಬಾ ಹೋಗೋಣ. ಆ ಕಡೆ ಇಡೋದು. ಇಲ್ಲಿ ಅಮ್ಮಿ ರಂಗೋಲಿ ಇದೆ. ಹಾಂ ಹಂಗೆ ಬರ್ತದೆ ಅದ್ರ ಮೇಲೆ. ಯಾವ ಪ್ಲೇಸ್ ಅಮ್ಮಿ ಎಕ್ಸ್ಪ್ಲೋರ್ ಮಾಡ್ತಿರೋದು ನೀನು? ಈ ಕಡೆ ತಿರುಗಿ ಮಾತಾಡೋದು ಕೇಳಿಸಲ್ಲ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಈ ಫೋರ್ಟ್ ಬಂದ್ಬಿಟ್ಟು 9th ಸೆಂಚುರಿಯಲ್ಲಿ ಬಿಲ್ಟ್ ಮಾಡಿದ್ದು ಆ್ಯಂಡ್ ಇಟ್ ವಾಸ್ ರಿನೋವೇಟೆಡ್ ಇನ್ ದಿ 14th ಸೆಂಚುರಿ ಬೈ ಚೆಲುವ ರಂಗಪ್ಪ. ನಾನು ನಿಮಗೆ ಇಂದಿನ ಪ್ಲೇಸ್ ಬಗ್ಗೆ ಹೇಳಿದ್ನಲ್ಲ, ಚಂಪಕ ಸರಸಿ ಮತ್ತು ವೆಂಕಟಪ್ಪ ನಾಯಕ. ಆ ಸೇಮ್ ವೆಂಕಟಪ್ಪ ನಾಯಕ ಅವರೇ ಈ ಪ್ಲೇಸ್ ಸಹ ರೂಲ್ ಮಾಡ್ತಿದ್ರು ಆ್ಯಂಡ್ ಮೋರ್ ಓವರ್ ಇಟ್ ಬಿಲಾಂಗ್ ಟು ವಿಜಯನಗರ ಎಂಪೈರ್. ತುಂಬ ಜನಗೆ ವಿಜಯನಗರ ಸಾಮ್ರಾಜ್ಯ ಅಂದರೆ ಬರೀ ಹಂಪಿ ನೆನಪಾಗುತ್ತೆ, ಬಟ್ ಅದಲ್ಲ. ಆಲ್ಮೋಸ್ಟ್ ವಿಜಯನಗರ ಎಂಪೈರ್ ಬಂದುಬಿಟ್ಟು ಫುಲ್ ಕರ್ನಾಟಕದಲ್ಲೇ ಸ್ಪ್ರೆಡ್ ಆಗಿತ್ತು ಆ್ಯಂಡ್ ದಿಸ್ ಈಸ್ ಆಲ್ಸೋ ಎ ಪ್ಲೇಸ್ ವೇರ್ ದೇ ರೂಲ್ಡ್. ವಿಸಿಟ್ ಮಾಡಿ ಅಂತಲೇ ಹೇಳ್ತೀನಿ, ಸಖತ್ತಾಗಿದೆ ಹಿಸ್ಟ್ರಿ ಮಾತ್ರ. ಆ್ಯಂಡ್ ಆಲ್ಸೋ ಫೋರ್ಟ್ ಇಸ್ ವೆರಿ ಬ್ಯೂಟಿಫುಲ್. ನೀವೇನಾದರೂ ಪೋಸ್ಟ್ ಮಾನ್ಸೂನ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂದರೆ ಇನ್ನೂ ಸಖತ್ತಾಗಿರುತ್ತೆ ಫೋಟೋಸ್ ಹಿಡಿಯೋಕ್ಕೆ ಮತ್ತು ವೀಡಿಯೋಸ್ ಮಾಡೋಕ್ಕೆ. ತೀರ್ಥಹಳ್ಳಿಗೆ ಬರ್ತಾರೆ ಕವಿ ಮನೆ ನೋಡೋಕ್ಕೆ, ಕುವೆಂಪು ಅವ್ರ ಮನೆ ನೋಡೋಕ್ಕೆ. ಬಟ್ ತೀರ್ಥಹಳ್ಳಿ ಬಂದುಬಿಟ್ಟು ಅದೊಂದೇ ಪ್ಲೇಸ್ ಕವರ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಬಟ್ ತೀರ್ಥಹಳ್ಳಿಯಿಂದ ಈ ಪ್ಲೇಸು ವಿಸಿಟ್ ಮಾಡೋಕ್ಕೆ ನಿಮಗೆ ಹಾರ್ಡ್ಲಿ 12 ಕಿಲೋಮೀಟರ್ ಆಗುತ್ತೆ. ದಯವಿಟ್ಟು ಈ ಪ್ಲೇಸ್ನ ವಿಸಿಟ್ ಮಾಡಿ ಅಂತಲೇ ಹೇಳ್ತೀನಿ. ಟ್ರೆಕ್ಕಿಂಗ್ ಏನು ಅಷ್ಟೊಂದು ಹಾರ್ಡ್ ಇಲ್ಲ, ಜಸ್ಟ್ ಮಾಡ್ರೇಟ್ ಆಗಿದೆ ಆ್ಯಂಡ್ ವಿತಿನ್ 20 or 30 minutes ಯು ವಿಲ್ ರೀಚ್ ದ ಟಾಪ್. ಮೇಲೆ ಒಂದು ಟೆಂಪಲ್ ಇದೆ, ಅಲ್ಲಿ ಸಹ ನೀವು ದರ್ಶನ ಮಾಡಿಕೊಂಡು ಒಂದು ಪೀಸ್ಫುಲ್ ಡೇನ ಸ್ಪೆಂಡ್ ಮಾಡಿಕೊಂಡು ನೀವು ಆರಾಮಾಗಿ ಬರ್ಬೋದು. ನಮ್ಮಿಂದ ಒಂದೇ ಒಂದು ರಿಕ್ವೆಸ್ಟು, ನೀವೇನಾದರೂ ಈ ಥರ ಪ್ಲೇಸಸ್ಗೆ ಬರ್ತಾ ಇದ್ದೀರಾ ಅಂದರೆ ದಯವಿಟ್ಟು ಹಾಳು ಮಾಡೋಕ್ಕೆ ಹೋಗಬೇಡಿ. ಇದ್ರ ಮೇಲೆ ಬರೆಯೋದಾಗಲಿ ಗೀಚೋದಾಗಲಿ ನಿಮ್ಮ ಆರ್ಟ್ನ ಇಲ್ಲೆಲ್ಲ ತೋರ್ಸೋಕ್ಕೆ ಹೋಗಬೇಡಿ. ಆ್ಯಂಡ್ ಆಲ್ಸೋ ನೀವೇನಾದರೂ ತಿನ್ನೋಕ್ಕೆ ತೊಗೊಂಬಂದರೆ ದಯವಿಟ್ಟು ಒಂದು ವೇಸ್ಟ್ ಕವರ್ನ ಕ್ಯಾರಿ ಮಾಡಿ. ನೀವೇನೇ ತಿಂದರೂ ವೇಸ್ಟ್ನ ಅದರಲ್ಲಿ ಹಾಕ್ಕೊಂಡು ಕೆಳಗಡೆ ಬಂದು ಡಸ್ಟ್ಬಿನ್ ಇದ್ದರೆ ಡಸ್ಟ್ಬಿನಲ್ಲಿ ಡಿಸ್ಪೋಸ್ ಮಾಡಿ ಅಂತಲೇ ಹೇಳ್ತೀವಿ. ಸೊ ಇವಾಗ ನಾವು ಕಾರ್ಕಳ ಸೈಡ್ ಹೋಗಬೇಕು. ಇಂಟರ್ನೆಟ್ಟು ವರ್ಕ್ ಆಗ್ತಿಲ್ಲ, ಹೋಯ್ತು ಇಂಟರ್ನೆಟ್ ಇಲ್ಲ. ಸೊ ಯಾರನ್ನಾದ್ರೂ ಕೇಳಬೇಕಷ್ಟೇ ಇವಾಗ ನಾವು ಕಾರ್ಕಳ ಹೆಂಗೆ ಹೋಗಬೇಕು ಅಂತ. ಹಿಂಗೆ ಇದು ಅಲ್ಲಿ ಮುಂದೆ ಹೋಗಿ ಹಾಂ ಈ ಸರ್ಕಲಲ್ಲಿ ಲೆಫ್ಟಿಗೆ ತಗೊಳ್ಳಿ. ಓಕೆ ಲೆಫ್ಟಿಗೆ ತಗೊಳ್ಳಿ, ಸೀದಾ ಮುಂದೆ ಹೋಗಿ ಅಲ್ಲಿಂದ ಜಸ್ಟ್ ಒಂದು 2 ಕಿಲೋಮೀಟರ್ ಹೋದ್ಕೊಳ್ಳಿ, ಮತ್ತು ಲೆಫ್ಟಿಗೆ ತಗೊಳ್ಳಿ. ಓಕೆ ಸೀದಾ ಹೋಗಿ ಕೈಮರ ಅಂತ ಬರ್ತದೆ. ಕೈಮರದಿಂದ ಆಗುಂಬೆ, ಹಂಗೆ ಕಾರ್ಕಳ ಹೋಗ್ಬೋದಲ್ವ ನಾವು? ಅಲ್ಲಿಂದ ಹಂಗೆ ಕಾರ್ಕಳ. ಓಕೆ ಸರ್, ಥ್ಯಾಂಕ್ ಯು. ಇಲ್ಲಿ ಹೋದ್ರೆ ನೀವು ಭಾರಿ ಸುತ್ತಿ ಇದು ಒಂದು 60 ಕಿಲೋಮೀಟರ್. ಹಾಂ ಓಕೆ ಓಕೆ ಸರ್, ಇದು ಭಾರಿ ಶಾರ್ಟ್ ಕಟ್ ಇದೆ. ಹಾಂ ಓಕೆ ಸರ್. ಇಲ್ಲಿಂದ ಲೆಫ್ಟು, ಹಾಂ ಆ ಬಸ್ ಸ್ಟಾಪ್ ಲೆಫ್ಟ್ ಅಲ್ವಾ? ಈ ಬಸ್ ಸ್ಟಾಪ್ ಲೆಫ್ಟು, ಹಾಂ ನೆಕ್ಸ್ಟ್ ಮುಂದೆ ಮತ್ತೊಂದು ಕಡೆ ಇನ್ನೊಂದು 2 ಕಿಲೋಮೀಟರ್ ಹೋಗಿ ಮತ್ತೆ ಲೆಫ್ಟ್. 1 ಕಿಲೋಮೀಟರ್ ಆದಮೇಲೆ 1 ಕಿಲೋಮೀಟರ್ ಮತ್ತೆ ಲೆಫ್ಟ್. ಹಾಂ ಓಕೆ ಸರ್. ಏಯ್ ಬ್ಯಾಟ್ರಿ ಚೇಂಜ್ ಮಾಡಲ್ಲ, 20% ಇದೆ. ಸೊ ಗೈಸ್ ನಮ್ಮದು ಊಟ ಎಲ್ಲ ಆಯಿತು, ಇಲ್ಲೇನ ಬಿಡ್ತಿದ್ದೀವಿ. ಬ್ಯಾಟ್ರಿ ಚೇಂಜ್ ಮಾಡಿಲ್ಲ, ಚೇಂಜ್ ಮಾಡಿದ್ರಿ ಬಟ್ ಇದರಲ್ಲಿ ಕಡಿಮೆನೇ ಇದೆ. ಸೊ 20% ಇದೆ, ಮತ್ತೆ ಚೇಂಜ್ ಮಾಡ್ಕೊಬೇಕು. ಇಲ್ಲಿಂದ ಆಗುಂಬೆಗೆ ಹೋಗ್ತಿದ್ದೀವಿ. ಆಗುಂಬೆದಲ್ಲಿ ಫುಲ್ ಮಳೆ ಅಂತ ಯಾರೋ ಬಂದು ಹೇಳಿದ್ರು. ಏನು ಬ್ರೋ ಬ್ರೋ ಬೇಜಾನ್ ಇದೆ, ನಾವು ಫುಲ್ ಟ್ಯಾಂಕ್ ಮಾಡಿಸಿ ಇಲ್ಲಿಗೆ ಬಂದಿದ್ದೀವಿ ಅಷ್ಟೇ. ಮುಂದೆ ಹೋದ್ರೆ ಪೆಟ್ರೋಲ್ ಬಂಕ್ ಇದ್ರೆ ಓಡಿಸ್ಬಿಡೋಣ ಬಿಡಿ, ಅಲ್ಲಿ ಓಡಿಸಿದ್ರಿ ಏನಿವೆ ಓಡಿಸ್ಬಿಡೋಣ. ಸೊ ಗೈಸ್ ಆಗುಂಬೆ ಎಂಟ್ರಿ ಆಗಿಬಿಟ್ಟಿದ್ದೀವಿ ನಾವು. ಸೊ ಪ್ರಾಬಬ್ಲಿ ವಿ ವಿಲ್ ಬಿ ಗೆಟಿಂಗ್ ಡೌನ್ ಅನಿಸುತ್ತೆ. ಸೊ ಇಲ್ಲಿಂದ ವರಂಗಲ್ ಜೈನ್ ಬಸದಿ ಟೆಂಪಲ್ ಬಂದುಬಿಟ್ಟು ವರಂಗಲ್ ಜೈನ್ ಬಸದಿ ಟೆಂಪಲ್ ಆಲ್ಮೋಸ್ಟ್ 26 ಕಿಲೋಮೀಟರ್ ಇದೆ, 42 ಮಿನಿಟ್ಸ್ ತೋರಿಸ್ತಿದೆ. ಮಳೆ ತುಂಬ ಇದೆ, ಸಗದಾಗಿದೆ. ಬಿಕಾಸ್ ನಾವು ಬಂದಿದ್ದೆ ಮಳೆಯಲ್ಲಿ ನೆನೆಯೋಕ್ಕೆ, ಮಾನ್ಸೂನ್ ರೈಡ್ ಮಾಡಲಿಕ್ಕೆ. ನೋಡಿ ಮಸ್ತಾಗಿ ಮಳೆಯಲ್ಲೇ ಆಡ್ತಿದ್ದಾರೆ ಮಕ್ಕಳು, ಸೂಪರಾಗಿ. ಇವಾಗ ಅಫಿಷಿಯಲಾಗಿ ನಾವು ಆಗುಂಬೆ ಘಾಟು ಎಂಟ್ರಿ ಆಗ್ತಿದ್ದೀವಿ. ಸುಸ್ವಾಗತ. ಬಟ್ ಕ್ರೇಜಿ ಮಳೆ. ಯಾಕೆ ಗುರು ಓವರ್ಟೇಕ್ ಮಾಡ್ತೀಯ ಘಾಟ್ ಸೆಕ್ಷನ್ ಅಲ್ಲಿ? ಸ್ವಲ್ಪ ವೆಯ್ಟ್ ಮಾಡಿದ್ರು, ಬಿಡ್ತಾರೆ. ಘಾಟ್ ಸೆಕ್ಷನಲ್ಲಿ ಆರಾಮಾಗೆ ಹೋಗಿ, ಏನು ತೊಂದರೆ ಇಲ್ಲ, ಆರಾಮಾಗಿ ಹೋಗೋಣ. ಮ್ಯಾಪ್ ನೂಡಲ್ಸ್ ಥರ ಇದೆ.
ಯಾವಾಗಲೇ ಆಗಲಿ ಬೇರೆ ವೆಹಿಕಲ್ಸ್ಗೆ ಸ್ವಲ್ಪ ಗ್ಯಾಪ್ ಕೊಟ್ಟು ನಿಲ್ಸೋದು ಒಳ್ಳೇದು. ಸುಮ್ಮನೆ ಅದರಿಂದ ತಗೊಂಡೋಗ್ಬಿಟ್ರೆ ಅಥವಾ ರಿವರ್ಸ್ ತೆಗೆದ್ಬಿಡ್ತಾರೆ. 3,600 ಆಗಲಿ 600 ಆಗಲಿ ನಮ್ಮ ಸೇಫ್ಟಿ ನಮ್ಗೆ ತುಂಬ ಇಂಪಾರ್ಟೆಂಟು. ಸೊ ಏನು ಹಿಂದೆ ಹೋಗಿ ನಿಲ್ಲಿಸ್ಬಿಡ್ಬೇಕು ಅಂತೇನೂ ಇಲ್ಲ, ಆರಾಮಾಗಿ ಗ್ಯಾಪ್ ಕೊಟ್ಟೆ ನಿಲ್ಸೋಣ. ಸೊ ನಾವು ವರಂಗಲ್ ಜೈನ್ ಟೆಂಪಲ್ ರೀಚ್ ಆಗಿಬಿಟ್ರಿ. ಸೊ ಇವತ್ತು ಶನಿವಾರ ಆಗಿರೋ ಕಾರಣ ತುಂಬ ಜನನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ, ಬಿಕಾಸ್ ವೀಕೆಂಡ್ಸಲ್ಲಿ ಯಾವಾಗಲೂ ರಶ್ ಇರುತ್ತೆ. ಎಷ್ಟೇ ನಿದ್ದೆ ಹೋಗ್ತೀಯಾ ನೀನು? ನೋಡಿ ಮತ್ತೆ ಲಾಸ್ಟ್ ಟೈಮ್ ನಾವು ಅಲ್ಲಿವರೆಗೂ ಹೋಗಿದ್ರಿ, ಗಾಡಿ ನಮ್ದು ಅಲ್ಲೋಗಿತ್ತು, ಆ ಬಸ್ ಇದೆ ಅಲ್ವಾ ಅಲ್ಲಿ. ಸರಿ ಇಳಿ. ಅದೇ ಅದು ಮುಗುಳ್ನಾಗಿದೆ ಲಾಸ್ಟ್ ಅಂತ ಹೇಳಿದ್ನಲ್ಲ. ಹಾಂ, 2 ವೀಲರ್ ಓಡಿಸಿದ್ರೆ ಕಾರ್ ಅವ್ರನ್ನ ಬೈಕೊಂತೀವಿ. ನಾವು ಇನ್ ಕೇಸ್ ಅಂದರೆ ಕಾರಲ್ಲಿದ್ದರೆ 2 ವೀಲರ್ ಅವ್ರನ್ನ ಬೈಕೊಂತೀವಿ ಅಷ್ಟೇ. ವರಂಗ ಜೈನ್ ಟೆಂಪಲ್ ಬಸದಿ ಆಯಿತು, ಮಳೆ ಬರ್ತಿತ್ತು. ಹೋಪ್ ಯು ಎಂಜಾಯ್ ದಿ ಡ್ರೋನ್ ಶಾಟ್ಸ್. ಸೊ ಇವಾಗ ಇಲ್ಲಿಂದ ಸೇಂಟ್ ಲಾರೆನ್ಸ್ ಚರ್ಚ್ ಹೋಗ್ತಿದ್ದೀವಿ, ಅಟ್ಟೂರ್. ಇಲ್ಲಿಂದ 34 ಮಿನಿಟ್ಸ್ ತೋರಿಸ್ತಿದೆ. ಸೊ ಒನ್ ಆಫ್ ದಿ ಬ್ಯೂಟಿಫುಲ್ ಚರ್ಚಸ್ ಅಂತ ಹೇಳ್ಬೋದು ಅದು. ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ನೆಕ್ಸ್ಟ್ ಎಲ್ಲಾದರೂ ಸ್ಟೇ ಹುಡುಕ್ಬೇಕು ನಾವು. ನಾಳೆ ಚಾರ್ಮಾಡಿ ಘಾಟ್ ಮುಗಿಸ್ಕೊಂಡು ನೋಡಿಕೊಂಡು ಆರಾಮಾಗಿ ಚಾರ್ಮಾಡಿಯಲ್ಲಿ ನೀರಲ್ಲೆಲ್ಲ ಆಡ್ಕೊಂಡು ಹಂಗಿಂದ ಹಂಗೆ ಮನೆಗೆ. ಸೈಂಟ್ ಲಾರೆನ್ಸ್ ಅಟ್ಟೂರ್ ಚರ್ಚ್. ಸ್ಟ್ರೈಟ್ ಹೋದ್ರೇ ಲೆಫ್ಟಲ್ಲಿ ಇರುತ್ತೆ ಚರ್ಚು. ಆಲ್ರೆಡಿ ಒಂದ್ಸತಿ ಬಂದಿದ್ದೀವಿ, ಅದು ಮಾನ್ಸೂನ್ ರೈಡಲ್ಲೇ ಬಂದಿದ್ದು. ಇವಾಗೂ ಮಾನ್ಸೂನ್ ರೈಡಲ್ಲೇ ಬಂದಿದ್ದೀವಿ. ಸೊ ನೋಡ್ತಿರ್ಬೋದು, ಚರ್ಚು ಕಾಣಿಸ್ತಿದೆ ನಿಮಗೆ, ಸಗದಾಗಿದೆ ಅಲ್ಲ. ನಾನು ಬಂದು 6 ವರ್ಷ ಆಯಿತು. 6 ವರ್ಷ ಹಿಂದೆ ಬಂದಿದ್ದು ಗುರು ಇಲ್ಲಿಗೆ, ಮತ್ತೆ ಇವತ್ತೇ ಬರ್ತಾ ಇದ್ದೀನಿ. ವರ್ಷ ಬರೋಕ್ಕಂತೂ ಆಗಲ್ಲ. ಓ ಆ್ಯಕ್ಚುಲಿ ಚರ್ಚ್ ಲೆಫ್ಟ್ ಸೈಡ್ ಬಂದರೆ ಇಲ್ಲಿ ನಿಮಗೆ ಮಿರಾಕ್ಯುಲಸ್ ಪಾಂಡ್ ಅಂತ ಇದೆ. ಸೊ ಇಲ್ಲಿ ಹಾಕಿದ್ದಾರೆ ಡೋಂಟ್ ಡಿಪ್ ಫುಟ್ ಇನ್ ದ ವಾಟರ್ ಅಂತ. ಪುಷ್ಕರಣಿಯ ನೀರಿನಲ್ಲಿ ಪಾದಗಳನ್ನು ಸ್ಪರ್ಶಿಸಬಾರದು ಅಂತ ಹಾಕಿದ್ದಾರೆ. ನೀರು ಸಖತ್ ಕ್ಲೀನಾಗಿದೆ. ನಿಮಗೇನು ಅನ್ನಿಸ್ತಿದೆ ಸುನಿಲ್ ಅವರೇ? ನಿಮ್ಗೆ ಅನ್ನಿಸ್ತಿದೆ? ಈ ಮೀನುಗಳು ನೋಡ್ಗುರು, ಬನ್ನಿ ಹೋಗೋಣ ನೋಡೋಣ. ಸೀರಿಯಸ್ ಆಗಿ ಮಿರಾಕ್ಯುಲಸ್ ಆಗೇ ಇದೆ. ಎಷ್ಟು ಕ್ಲೀನಾಗಿದೆ ನೀರು ಅಂದರೆ ಕೆಳಗಡೆ ಇರೋದು ಹಂಗೆ ಕಾಣಿಸ್ತಿದೆ. ಮೋರ್ ಓವರ್ ದೇರ್ ಆರ್ ಎನ್ ನಂಬರ್ ಆಫ್ ಫಿಶಸ್. ಅಲ್ಲಿ ಒಂದಿದೆ. ಅಟ್ಟೂರ್ ಚರ್ಚ್ ಎಕ್ಸ್ಪ್ಲೋರ್ ಮಾಡಿದ್ದಾಯ್ತು ನಾವು. ಸೊ ಇಲ್ಲಿಂದ ನಾವು ಇನ್ನು ನಾಳೆ ಬೆಂಗಳೂರಿಗೆ ಹೊರಡಬೇಕು. ಇವತ್ತೆಲ್ಲಾದರೂ ಸ್ಟೇ ಆಗಬೇಕು. ಸೊ ಚಾರ್ಮಾಡಿಯಲ್ಲಿ ನೀರು ಚೆನ್ನಾಗಿದೆ ಅಂತೆ, ಅದರಿಂದ ಚಾರ್ಮಾಡಿ ಮೇಲೆ ಹೋಗಬೇಕು ಅಂತ ಡಿಸೈಡ್ ಆಗಿದ್ದೀವಿ.
ಸೊ ಚಾರ್ಮಡಿ ಏನಾದರೂ ಎಂಟ್ರಿ ಆಗಿಬಿಟ್ರೆ ನಮಗೆ ಸ್ಟೇ ಸಿಗೋದು ಕಷ್ಟ ಆಗಿಬಿಡುತ್ತೆ. ಅದರಿಂದನೇ ಚಾರ್ಮಡಿಯಿಂದನೇ ಯಾವುದೋ ಒಂದು ಹೋಟೆಲ್ಗೆ ಸ್ಟೇ ಮ್ಯಾಪ್ ಹಾಕ್ಕೊಂಡಿದ್ದೀವಿ. ಮ್ಯಾಪಲ್ಲಿ ಝೂಮ್ ಮಾಡ್ಕೊಂಡು ನೋಡಿಕೊಂಡು ಆ ಹೋಟೆಲ್ಗೆ ರೂಟ್ ಮ್ಯಾಪ್ ಹಾಕ್ಕೊಂಡಿದ್ದೀವಿ. ಅದು ಇಲ್ಲಿಂದ 1 hour ತೋರಿಸ್ತಿದೆ. ಸೊ ಪ್ರಾಬ್ಲಿ ವಿಲ್ ಬಿ ರೀಚಿಂಗ್ ದೇರ್ ಬೈ 8:15 or 8:30. ಸೊ ಅಲ್ಲಿಂದ ಅಲ್ಲಿ ಸ್ಟೇ ಆಗಿಬಿಟ್ಟು ನಾಳೆ ಬೆಳಿಗ್ಗೆ ನಾವು ಎದ್ದು ಚಾರ್ಮಡಿ ನೋಡಿಕೊಂಡು ಹಂಗಿಂದ ಹಂಗೆ ಮನೆಗೆ ಹೋಗಿ ಪ್ಲ್ಯಾನ್ ಇದೆ. ನೋಡೋಣ, ಯಾಕಂದರೆ ನಾವು ಅಂದ್ಕೊಂಡಿದ್ದೆ ಎಲ್ಲ ಆಗಲ್ಲ. ಮೇಲೆ ಒಬ್ಬರಿದ್ದಾರೆ, ಅವರು ತಥಾಸ್ತು ಅನ್ಬೇಕು. ಬೆಳಗ್ಗೆಯಿಂದ ವೆಟ್ ಶೂ ಅಲ್ಲೇ ಇದ್ದೀವಿ ನಾವು. ಕಾಲ ಸ್ಥಿತಿ ಮಳೆ ಬಂದು ಅದು ನೆಂದಿ ಡ್ರೈ ಅಂತೂ ಆಗಲೇ ಇಲ್ಲ. ಕಾಲು ಪರಿಸ್ಥಿತಿ ಅಂತೂ ಅದು ಗತಿ. ತೆಗಿಪ್ರೇಮ ನೋಡೋಣ. ಸಾಕ್ಸ್ ಓದಿದೆಲ್ಲ ಏನೋ ಬೆಳ್ಳಗಾಗ್ಬಿಟ್ಟಿದೆ. ಓ ಮೈ ಗಾಡ್, ಯಪ್ಪ, ಯು ಕಾಂಟ್ ಫೀಲ್ ಎನಿಥಿಂಗ್ ಐ ಥಿಂಕ್ ಅಲ್ಲ. ಇದೇ ಇರ್ದ ಕಾಲು. ಟ್ಯಾನ್ ರಿಮೂವ್ ಆಗ್ಬೇಕಂದ್ರೆ ಇದೊಂದು ಮೆಥಡ್, ಈಸಿ ಮೆಥಡ್. ಟ್ಯಾನ್ ರಿಮೂವಲ್ಗೆ ಏನ್ ತೋರಿಸಿದೆ ಬಿಡೆ ಅಮ್ಮ, ಕಾಲ್ನ ನೋಡ್ತಾರೆ.